21ನೇ ಶತಮಾನದಲ್ಲಿಯೂ ಕೂಡ ನಿಲ್ಲದ ದಲಿತರ ಮೇಲೆ ಹಲ್ಲೆ, ಮಾನಸಿಕ ಕಿರುಕುಳ. ಊರಿನಲ್ಲಿ ಸವರ್ಣೀಯರಿಂದ ದಬ್ಬಾಳಿಕೆ, ನ್ಯಾಯವನ್ನು ಕೇಳಲು ಹೋದವರಿಗೆ ಊರಿನಿಂದ ಬಹಿಷ್ಕಾರ. ಈ ದಲಿತ ಯುವಕನನ್ನ ಬಹಿಷ್ಕಾರ ಹಾಕಬೇಕೆಂದು ಊರ ತುಂಬ ಡಂಗುರ ಸಾರಿಸಿದ ಕಿಡಿಗೇಡಿಗಳು. ಬಹಿಷ್ಕಾರ ಹಾಕುವ ಮೂಲಕ ದಲಿತರನ್ನ ತುಳಿಯುವ ಪ್ರಯತ್ನ. ಬಹಿಷ್ಕಾರ ಹಾಕಲು ಪ್ರಯತ್ನಿಸಿದ ಕಿಡಿಗೇಡಿಗಳಿಗೆ ಪಾಠ ಕಲಿಸಲು ಮುಂದಾದ ದಿಟ್ಟ ಯುವಕ. ಎಸ್, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಅತಿ ಹೀನಾಯವಾದ ಕೃತ್ಯವೊಂದು ನಡೆದಿದೆ. ಒಬ್ಬ ದಲಿತ ಎಂಬ ಕಾರಣಕ್ಕೆ ಆತನನ್ನ ಊರಿನಿಂದ ಬಹಿಷ್ಕಾರ ಹಾಕುವಂತ ಅಮಾನವೀಯ ಘಟನೆ ನಡೆದಿದೆ. ಅವನನ್ನ ಹೀನವಾಗಿ ಕಂಡು ಅವಮಾನ ಮಾಡಿರುವಂತ ಘಟನೆ ಇದು. ಅವರಾದಿಯಲ್ಲಿರುವ ದಲಿತರಿಗೆ ನ್ಯಾಯ ಕೇಳಲು ಹೋದ್ರೆ ಬಹಿಷ್ಕಾರದ ಬರೆ ಎಳೆದಿದ್ದಾರೆ. ಕುಶಪ್ಪ ಗಗರಿ ಎಂಬ ಯುವಕನನ್ನ ಊರಿನಿಂದ ಬಹಿಷ್ಕಾರ ಹಾಕಬೇಕೆಂದು ಊರ ತುಂಬ ಡಂಗುರ ಸಾರಿಸಿದ್ದಾರೆ. ಸದ್ಯಕ್ಕೆ ನೊಂದ ಕುಶಪ್ಪ ಗಗರಿ ಎಂಬ ಯುವಕ ನ್ಯಾಯ ಸಿಗದ ಕಾರಣ ಅವರಾದಿಯಿಂದ ಬೆಳಗಾವಿಯ ಕಮಿಷನರ್ ಆಫೀಸಿನವರೆಗೂ ಪಾದಯಾತ್ರೆ ಮಾಡುತ್ತೇನೆಂದು ದಿಟ್ಟ ಹೆಜ್ಜೆಯೊಂದಿಗೆ ನಡೆಯುತ್ತಾ ಇದ್ದಾನೆ. ಎಸ್ಪಿ ಆಫೀಸಿನವರೆಗೂ ತನಗಾಗಿರುವ ಎಲ್ಲ ಗೋಳನ್ನ ಹೇಳಿಕೊಂಡು ಎಸ್ಪಿ ಅವರ ಗಮನಕ್ಕೂ ತಂದರೂ ಕೂಡ ಇದುವರೆಗೂ ಯಾವ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾನೆ. ಏನಾದ್ರೂ ಈ ನೊಂದ ದಲಿತರಿಗೆ ನ್ಯಾಯ ಸಿಗುತ್ತಾ ಅಥವಾ ಇಲ್ವಾ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ಇಂಥ ಹೀನವಾದ ಕೃತ್ಯ ಎಸಗಿರುವ ಬುದ್ಧಿಗೇಡಿಗಳಿಗೆ ಪಾಠ ಕಲಿಸಲು ನೊಂದ ದಲಿತರು ಇಂತಹ ದಿಟ್ಟ ಹೆಜ್ಜೆ ಇಡೋದು ಅನಿವಾರ್ಯವಾಗಿದೆ. ನಮ್ಮ ದೇಶದಲ್ಲಿ ನೊಂದು ಬೆಂದು ಹೋಗಿರುವ ಎಷ್ಟೋ ಇಂತಹ ದಲಿತರಿದ್ದಾರೆ. ಏನಾದ್ರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಇಂತಹ ನೊಂದ ದಲಿತರಿಗೆ ನ್ಯಾಯ ಒದಗಿಸಿ ಕೊಡಿ ಎನ್ನುವುದು ಅನೇಕ ದಲಿತರ ಕಳಕಳಿಯ ವಿನಂತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಕ್ರಾಂತಿ ನ್ಯೂಸ್, ಮೂಡಲ್ಗಿ. ಸರ್, ಈಗ ನೀವು ದಾರಿ ರಾತ್ರಿ ಪೂರ್ತಿ ಎಲ್ಲ ಒಬ್ಬರೇ ಹೋಗ್ತೀರಿ ಸರ್. ನಿಮಗೆ ಏನಾರ ಜೀವಕ್ಕೆ ಅಪಾಯ ಆದ್ರೆ ಸರ್ ಅದಕ್ಕೆ ಇಲ್ಲೆಲ್ಲ ಲೆಟರ್ ಐತಿ ಸರ್. ನನಗೆ ಏನಾರ ಜೀವಕ್ಕೆ ಅಪಾಯ ಆದ್ರೆ ಸರ್, ನಾ ಸಂಬಂಧಪಟ್ಟ ಅಧಿಕಾರಿಗಳು ಆಗಲೇ ಲೆಟರ್ ಹಾಕಿದ್ದೀನಿ. ನಾಳೆ ನನಗೇನೋ ಹೆಚ್ಚು ಕಡಿಮೆ ಆದ್ರೆ ಈ ಸಂಬಂಧಪಟ್ಟ ಇವ್ರು ಅಷ್ಟರು ಅರೆಸ್ಟ್ ಆಗ್ಬೇಕು ಸರ್. ಸರ್ ಅವ್ರ ಹೆಸರು ಓದಿ ಸರ್. ಹೆಸರು ಎಲ್ಲ ಐತ್ರಿ. ಸಿರ್ಸಲ್ ಪೂಜಾರಿ ರೀ, ಸಿರ್ಸಲ್ ಪೂಜಾರಿ ರೀ, ಮತ್ತೆ ಮುತ್ತಪ್ಪ ಉರ್ಬಿ ರೀ ಸರ್. ಎಲ್ಲ ಇದ್ರ ಟೋಟಲ್ 15 ಜನ ಅದಾರ ಸರ್. ಹಾಂ ರೀ. ಇವ್ರು ನಿಮ್ಮ ಜೀವಕ್ಕೆ ಏನಾರಾದ್ರೆ ಇವರೇ ಕಾರಣ ರೀ. ಮೊದಲು ಸರ್ ಇದ್ರ ಗ್ರಾಮ ಪಂಚಾಯತಿ ಸದಸ್ಯ ಸಿರ್ಸಲ್ ಪೂಜಾರಿ ಮೊದಲು ಆರೋಪ ಸರ್. ಹಾಂ, ಯಾಕಂದ್ರೆ ಸರ್ ಹಳಿ ದ್ವೇಷನ ಎಲ್ಲ ಸರ ಊರಾಗ ಎಲ್ಲರಿಗೂ ತಂದಿಡತಾರ ಸರ್ ಅವ್ರು. ಅಂದ್ರೆ ನಾನೊಬ್ಬ ಮಾಹಿತಿ ಹಕ್ಕು ಹೋರಾಟಗಾರ ಸರ್. ನಾ ಪಂಚಾಯತಿ ಭ್ರಷ್ಟಾಚಾರಗಳೆಲ್ಲ ಬಯಲಿಗೆ ತರ ಅಂತಾರೆ. ಕೆಲವು ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿ ನನಗೆ ನಮ್ಗೆ ಮಾಡತಾರ ಸರ್. ಒಬ್ಬ ನಾನು ದಲಿತ ಆಗಿದ್ದ ಕಾರಣಕ್ಕಾಗಿ ಇಷ್ಟೊಂದು ನನಗ ಇದು ಮಾಡತಾರ ಸರ್. ಸರ, ಯಾರು ನೀವು ಯಾವ್ದಕ್ಕೋಸ್ಕರ ಪಾದಯಾತ್ರೆ ಮಾಡಕತ್ತೀರಿ ಸರ್? ಸರ, ನಮ್ಮ ಮುರ್ಲಿ ತಾಲೂಕಿನಿಂದ ಅವರಾದಿಂದ ಮಾತಾಡೋರೆ. ಹೆಸರೇ ಸರ್? ಹೆಸರ ಕುಶಪ್ಪ ಹನುಮಂತ ಗಗರಿ ಸರ್. ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ ಅಂದ್ರೂ ತಪ್ಪಲ್ಲ ಏನ್ ಸರ್. ನಾವೊಂದು ಹಸುವಿಗೆ ಆರಾಮಿರ್ದಾಗ ದವಾಖಾನೆ ಹೋದಾಗ್ರೆ ಒಬ್ಬ ಡಾಕ್ಟರ್ ಇಂಜೆಕ್ಷನ್ ಅಂತ ಹಸು ಸತ್ ಹೋದ್ರ ಆಕಳ ಕರ ಸತ್ ಹೋದ ಅಂತಾರೆ. ಅದ್ರ ಪ್ರಕಾರ ನಾ ಡಾಕ್ಟರ್ ನೀವು ಏನ್ ಇಂಜೆಕ್ಷನ್ ಮಾಡ್ರಿ ಅಂತ ಕೇಳಿದ್ವಿ ಸರ್. ಕೇಳಂತಾರ ಸರ್. ಅದ ಅವ್ರು ಎಲ್ಲಾರು ಕೂಡಿ ಸಿರ್ಸಲ್ ಪೂಜಾರಿ ಏನವ್ರೆ, ಆಮೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರ್ರಿ. ಎಲ್ಲಾರು ಊರಾನವ್ರನ್ನೆಲ್ಲ ಎತ್ತಿ ಕಟ್ಟಿ ಅವ್ ಹಳಿ ದ್ವೇಷ ಐತ್ರಿ. ಒಂದು ಅಟ್ರಾಸಿಟಿ ಕೇಸ್ ಮಾಡೀನಿ. ಆ ಕೇಸ್ ಇದ್ರಾಗ ಹಾಕಿರಿ ನಮ್ಮನ್ನ ಊರಿಂದಾಗ ಬಹಿಷ್ಕಾರ ಹಾಕತ್ತಾನ.
ಯಾವ ಕಾರಣಕ್ರಿ ಸರ್? ಇದ ನೋಡ್ರಿ ಅನ್ಯಾಯ ಸರ. ಇದು ಅನ್ಯಾಯ ಆದದ್ ಕೇಳಂತಾರೆ ಈ ನಮ್ನಿ ನಮಗ ಜೀವ ಬೆದರಿಕೆ ಮಾಡತಾರ. ಆದ್ರೆ ನಾವು ಒಬ್ಬ ದಲಿತ ಆದ ಕಾರಣಕ್ಕಾಗಿ ಹಿಂಗ್ ನಮ್ನಿ ಮಾಡತಾರ ಸರ್. ನೀವು ಸಂಬಂಧಪಟ್ಟ ಸ್ಟೇಷನ್ ಕಾರ ಇನ್ಫಾರ್ಮೇಶನ್ ಕೊಟ್ರಿ ಸರ್? SP ಕಡೆನೂ ಕೊಟ್ಟದ್ರಿ ಸರ್. SP ಕಡೆನೂ ಕೊಟ್ಟದ್ರಿ. ಆದ್ರೆ SP ಅವ್ರನ್ನು ರೆಸ್ಪಾನ್ಸ್ ಮಾಡಿ ಇನ್ನೂ ಇಲ್ರಿ ಸರ್. 1ನೇ ತಾರೀಕು ಕೊಟ್ಟದ್ರಿ. ಇನ್ನೂ ಆದ್ರೂ ಏನೂ ಇಲ್ಲ ಅಲ್ಲಿ. ಒಂದ್ ಫೋನ್ ಇಲ್ಲ, ಒಂದ್ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಏನು ಆಗ್ತಾ ಇಲ್ರಿ. ಮತ್ರಿ ಇನ್ನ SP ಅವ್ರ ಕಡೆನೂ ಕೊಟ್ಟದ್ರಿ. ಇನ್ನು ಕುಲಗುಡ್ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಏನ್ ಲಾಭ ಸಿಗ್ತೈತ್ರಿ? ನ್ಯಾಯ ಎಲ್ಲಿ ಸಿಗತ್ರಿ? ಈಗ ನಿಮ್ಮ ಪಾದಯಾತ್ರೆ ಎಲ್ಲಿವರೆಗೂ? ಕಮಿಷನರ್ ಆಫೀಸ್ ತನ ಸರ್. ಕಮಿಷನರ್ ಆಫೀಸ್? ಹಾನ್ರಿ. ಅಲ್ಲಿಂದ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರೀ ಬೆಂಗಳೂರಿಗೆ ತನ ಹೋಗ್ರಿ ಸರ್ ನಾವು. ಅಲ್ಲಿಂದ ನ್ಯಾಯ ಸಿಗಲಿಲ್ಲ ಅಂದ್ರೆ ಬೆಂಗಳೂರು ತರ ಹೋಗ್ತೀರಿ.